ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. DSSBಯಲ್ಲಿ ಅಂದರೆ ದೆಹಲಿ ಅಧೀನ ಸೇವೆಗಳ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಇದು ಕೇಂದ್ರ ಸರ್ಕಾರದ ಉದ್ಯೋಗ ಆಗಿದೆ. ಇಲ್ಲಿ ಸುಮಾರು 4214 ಖಾಲಿ ಹುದ್ದೆಗಳಿವೆ. ಈ ಹುದ್ದೆಗಳಿಗೆ 25,500ರಿಂದ 81,100 ರೂಪಾಯಿ ಪರ್ ಮಂತ್ ಇರುತ್ತೆ. ಹುದ್ದೆಗಳು ಬಂದ್ಬಿಟ್ಟು ಅಸಿಸ್ಟೆಂಟು, ಟೈಪಿಸ್ಟು, ಕ್ಲರ್ಕು ಮತ್ತು ಶಿಕ್ಷಕ ಹಾಗೂ ಇನ್ನೂ ಬೇರೆ ಬೇರೆ ಹುದ್ದೆಗಳಿವೆ. ಈ ಹುದ್ದೆಗಳಿಗೆ 10ನೇ ತರಗತಿ 12ನೇ ತರಗತಿ ಡಿಗ್ರಿ ಪಾಸ್ ಆದರೂ ಅಪ್ಲೈ ಮಾಡಬಹುದಾಗಿದೆ. ಪರೀಕ್ಷೆ ಮಾಡಿದ್ರು ಕೂಡ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೂಡ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ, ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೀವು ವಿಷಯಕ್ಕೆ ಹೋಗೋಣ. ನೋಟಿಫಿಕೇಶನ್ ದೆಹಲಿ ಅಧೀನ ಸೇವೆಗಳ ಆಯ್ಕೆ ಮಂಡಳಿಯಲ್ಲಿ ದೆಹಲಿಯ NCT ಸರ್ಕಾರದ ನೇಮಕಾತಿಯಾಗಿದೆ. ಇದ್ರ ಬಗ್ಗೆ ಮಾಹಿತಿ ನೋಡಿ. ಇವಾಗ ನೋಟಿಫಿಕೇಶನ್ ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಸಂಸ್ಥೆ ಹೆಸರು ದೆಹಲಿ ಅಧೀನ ಸೇವಾ ಆಯ್ಕೆ ಮಂಡಳಿ ಆಗಿರುತ್ತದೆ. DSSB ನೇಮಕಾತಿ ಆಗಿರುತ್ತದೆ. ಹುದ್ದೆಗಳ ಹೆಸರು ಜೂನಿಯರ್ ಅಸಿಸ್ಟೆಂಟು, PGT, SO ಮತ್ತು ಇತರೆ ಹುದ್ದೆಗಳಾಗಿವೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 4214 ಹುದ್ದೆ ಖಾಲಿವೆ. ಸ್ಯಾಲರಿ ಬಂದ್ಬಿಟ್ಟು 25,500ರಿಂದ 81,100 ರೂಪಾಯಿ ಪರ್ ಮಂತ್ ಇರುತ್ತೆ. ಉದ್ಯೋಗ ಸ್ಥಳ ದೆಹಲಿ ಮತ್ತು ಹೊಸ ದೆಹಲಿ ಆಗಿರುತ್ತದೆ. ಅರ್ಜಿಯನ್ನು ಭಾರತೀಯರು ಯಾರು ಬೇಕಾದ್ರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 9/1/2024 ಆರಂಭವಾಗಿದೆ. ಕೊನೆಯ ದಿನಾಂಕ 7/2/2024 ಆಗಿರುತ್ತೆ. ಅಷ್ಟೊಳಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇಲ್ಲಿ ಇಲಾಖೆ ಹೆಸರು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ. ಪೋಸ್ಟ್ ಹೆಸರು ಮತ್ತು ಸ್ನಾತಕೋತ್ತರ ಶಿಕ್ಷಕರು PGT ಆಗಿವೆ. 297 ಹುದ್ದೆ ಖಾಲಿವೆ. ಸಹಾಯಕ ಶಿಕ್ಷಕಿ ನರ್ಸರಿ ಹುದ್ದೆಗಳು 1455 ಪೋಸ್ಟ್ ಖಾಲಿವೆ. ಕಿರಿಯ ಸಹಾಯಕ ಹುದ್ದೆಗಳು 1780 ಆಗಿವೆ. ಸ್ಟೋನೋಗ್ರಾಫರು 162 ಹುದ್ದೆ ಖಾಲಿವೆ. ಕೆಳ ವಿಭಾಗದ ಗುಮಾಸ್ತ ಅಥವಾ ಬೆರಳುಚ್ಚಗಾರ 284 ಹುದ್ದೆ ಖಾಲಿವೆ. ಜೂನಿಯರ್ ಸ್ಟೋನೋಗ್ರಾಫರ್ ಬಂದ್ಬಿಟ್ಟು 24 ಹುದ್ದೆ ಖಾಲಿವೆ. ಸಹಾಯಕ ದರ್ಜೆ 1 ಬಂದ್ಬಿಟ್ಟು 104 ಹುದ್ದೆ ಖಾಲಿವೆ. ವಿಭಾಗದ ಅಧಿಕಾರಿ ತೋಟಗಾರಿಕೆಯಲ್ಲಿ 108 ಹುದ್ದೆ ಖಾಲಿವೆ. ಟೋಟಲಾಗಿ 2000ಕ್ಕಿಂತ ಹೆಚ್ಚಿಗೆ ಹುದ್ದೆಗಳು ಸ್ಯಾಲರಿವಿಲ್ಲ. ಇನ್ನು ಈ ಹುದ್ದೆಯ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ. ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಸ್ನಾತಕೋತ್ತರ ಶಿಕ್ಷಕರ ಹುದ್ದೆಗಳಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ B.Ed ಜೊತೆಗೆ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು. ಇನ್ನು ನರ್ಸರಿ ಹುದ್ದೆಗಳಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನರ್ಸರಿ ಶಿಕ್ಷಕರ ಡಿಪ್ಲೊಮಾ ಪಾಸ್ ಆಗಿರಬೇಕು. ಇನ್ನು ಕ್ಲರ್ಕು ಮತ್ತು ಗ್ರೇಡ್ 6-4 ಇತ್ಯಾದಿ ಹುದ್ದೆಗಳಿಗೆ 10ನೇ ತರಗತಿ 12ನೇ ತರಗತಿ ಮಾನ್ಯತೆ ಪಡೆದ ಮಂಡಳಿಯಿಂದ ವಿಶ್ವವಿದ್ಯಾಲಯ ಪಾಸ್ ಆಗಿರಬೇಕು ಅಥವಾ ಕೊಟ್ಟಿದ್ದಾರೆ ಡಿಪ್ಲೊಮಾದವರು ಕೂಡ. ಇನ್ನು ತೋಟಗಾರಿಕೆ ಹುದ್ದೆಗಳಿಗೆ ಕೃಷಿ ತೋಟಗಾರಿಕೆಯಲ್ಲಿ ಪದವೀಧರ ಆಗಿರಬೇಕು, ಅವರು ಅಪ್ಲೈ ಮಾಡಬೇಕು. ಇಲ್ಲಿ 4214 ಜೂನಿಯರ್ ಅಸಿಸ್ಟೆಂಟ್, PGT, SO ಇತರೆ ಹುದ್ದೆಗಳಿಗೆ ಅಗತ್ಯವಿರುವ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು 10ನೇ ತರಗತಿ PUC, ಡಿಪ್ಲೊಮಾ ಪದವಿ, ಸ್ನಾತಕೋತ್ತರ ಪದವಿ ಪಾಸ್ ಆದರೂ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಯ ಸ್ಯಾಲರಿ ಬಂದ್ಬಿಟ್ಟು ಜೂನಿಯರ್ ಅಸಿಸ್ಟೆಂಟು PGT, SO ಹುದ್ದೆಗಳಿಗೆ 25,500ರಿಂದ 81,100 ರೂಪಾಯಿ ಪರ್ ಮಂತ್ ಸ್ಯಾಲರಿ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಗರಿಷ್ಠ ವಯಸ್ಸು ಮತ್ತು ಅದು ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ. DSP ನಿಯಮಗಳ ಪ್ರಕಾರ. ಇನ್ನು ವಯೋಮಿತಿ ಬಂದು ಅದು ಕೂಡ ದೆಹಲಿ ಅಧೀನ ಸೇವೆಗಳ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ OBC ಅವರಿಗೆ 100 ರೂಪಾಯಿ ಶುಲ್ಕ ಇರುತ್ತದೆ. SC, ST, PH ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಅವರು ಜೊತೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಇಲ್ಲಿ ನೇಮಕಾತಿ ವಿಧಾನ ಬಂದ್ಬಿಟ್ಟು ಮೊದಲನೇದಾಗಿ ಕೌಶಲ್ಯ ಪರೀಕ್ಷೆ ಇರ್ತವೆ, ನಂತರ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ. ಅರ್ಜಿ ಸಲ್ಲಿಸುವ ದಿನಾಂಕಗಳು ಈ ರೀತಿಯಾಗಿವೆ. 9/1/2024ರಿಂದ 7/2/2024 ಆಗುತ್ತೆ. ಅಷ್ಟು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ. ನೋಟಿಫಿಕೇಶನ್ ಆಫ್ರಿಕಾ ಮತ್ತು ನೋಟಿಫಿಕೇಶನ್ ಆಗಿರ್ತದೆ. ಸುಮಾರು 30 ಪೇಜ್ PDF ಇದೆ. ಇದನ್ನು ವಿಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ. ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ. ಲೋವರ್ ಡಿವಿಷನ್ ಕ್ಲರ್ಕು, ಜೂನಿಯರ್ ಅಸಿಸ್ಟೆಂಟು, ಸ್ಟೋನೋಗ್ರಾಫರು, ಗ್ರೇಡ್ 2 ಜೂನಿಯರ್ ಸ್ಟೋನೋಗ್ರಾಫರು, ಹಿಂದಿ ಇಂಗ್ಲೀಷ್, ಲೋವರ್ ಡಿವಿಷನ್ ಕ್ಲರ್ಕ್ ಟೈಪಿಸ್ಟ್, ಸ್ಟೋನೋಗ್ರಾಫರ್ ರೀತಿ ಹಲವಾರು ಹುದ್ದೆ ಕೊಟ್ಟಿದ್ದಾರೆ. ಇದು 30 ಪೇಜ್ PDF ಇದೆ. ನೀವು ಸರಿಯಾಗಿ ಓದ್ಕೊಂಡು ಆಮೇಲೆ ಅಲ್ಲಿ ಮುಖ ಅರ್ಜಿ ಸಲ್ಲಿಸಬಹುದು. ಇವಾಗ ಅರ್ಜಿನ ಹೇಗೆ ಸಲ್ಲಿಸಬೇಕಂತ ನೋಡೋಣ. ನೋಟಿಫಿಕೇಶನ್ ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇಲ್ಲಿ ಅಡ್ಮಿಟ್ಗಳಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಒಂದು ಅಪ್ಲೈ ಮಾಡ್ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಇವಾಗ ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇದೈತೆ ನೋಡಿ, ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊದಲಿಗೆ ಈ ಇನ್ಸ್ಟ್ರಕ್ಷನ್ ಎಲ್ಲ ಓದ್ಕೊಳ್ಳಿ ಸರಿಯಾಗಿ. ಆಮೇಲೆ ನೇಮ್ ಆಫ್ ದ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಎಂಟರ್ ನೇಮ್ ಆಫು, ಆಮೇಲೆ DOB ಡೇಟ್ ಆಫ್ ಬರ್ತ್ ಆಗಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಎಂಟರ್ ಹಾಕು. ಎಂಟರ್ ರೋಲ್ ನಂಬರ್, ಕ್ಲಾಸ್, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಕೂಡ ಸೇಮ್ ಆಗಬೇಕು. ಸೆಲೆಕ್ಟ್ ಪಾಸಿಂಗ್ ಇಯರ್, ಯಾವ ಇಯರಲ್ಲಿ ಪಾಸ್ ಆಗಿದ್ದರೆ ಅದು ಇಯರ್ ಹಾಕಬೇಕಾಗುತ್ತೆ. ಸೇಮ್ ಮತ್ತು ಹಾಕಬೇಕು. ಜೆಂಡರ್ ಹಾಕಿ. ಆಮೇಲೆ ನ್ಯಾಷನಾಲಿಟಿ, ಫಾದರ್ ನೇಮು, ಮದರ್ ನೇಮು, ಸಪೋಸ್ ಮ್ಯಾರೇಜ್ ಆಗಿದೆ ಸಪೋಸ್ ನೇಮ್ ಹಾಕಬೇಕಾಗುತ್ತೆ.
ಹಾಕಿ ಮೊಬೈಲ್ ನಂಬರು ಇಮೇಲ್ ಐ ಡಿ ಹಾಕಿ ಇಲ್ಲಿ ರೀಎಂಟ್ರ್ ಹಾಕಿ ನೀವು ಗೆಟ್ OTP ಅಂತ ಕೊಟ್ಟರೆ ಮೊಬೈಲ್ಗೆ OTP ಬರುತ್ತೆ, ಇಮೇಲ್ಗೆ OTP ಬರುತ್ತೆ. ಆಮೇಲೆ ಇಲ್ಲಿ ಐಡೆಂಟಿ ಪ್ರೂಫ್ ಕೊಟ್ಟಿದ್ದಾರೆ, ನೀವು ಐಡೆಂಟಿ ಪ್ರೂಫ್ ಹಚ್ಕೋದು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ಇದ್ರೆ ಅಂತ ಹಾಕಿ ನೋ ಅಂತ ಹಾಕಿ ಮತ್ತು ಈ ರೀತಿ ಮತ್ತು ಬೇರೆ ಯಾವ್ದಾದ್ರು ಕೇಳುತ್ತೆ, ಯಾವುದೇ ನೋಡ್ಕೊಂಡು ಈ ಆಧಾರ್ ಕಾರ್ಡ್ ಇದೆ ಅಂತ ಹಾಕಿ ಟೆಕ್ ಮಾಡಬೇಕು. ಇಲ್ಲಿ ಆಧಾರ್ ನಂಬರು ಎಂಟರ್ ಆಧಾರ ನಂಬರ್ ಹಾಕಿ ಇಲ್ಲಿರ್ತಕ್ಕಂಥ ನಿಮ್ಮ ಮೇಲ್ ಐ ಡಿ ಹಾಕಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಒಂದು, ಮತ್ತು ಇಲ್ಲಿ ಪಾಸ್ವರ್ಡು ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಟಿಕ್ ಮಾಡಿ ಪ್ರಿವ್ಯೂ ನೋಡ್ಕೋಬೇಕು. ಲಾಸ್ಟ್ಗೆ ಇಲ್ಲಿ ಇದೊಂದು ಫಸ್ಟ್ ಚೆಕ್ ಮಾಡಿ ಸಬ್ಮಿಟ್ ಮಾಡಿ ರಿಜಿಸ್ಟರ್ ಆಗುತ್ತೆ. ಆಮೇಲೆ ಮತ್ತೆ ಹೊಳೆ ಬಂದಲ್ಲಿ ಬ್ಯಾಕ್ ಬಂದು ಲಾಗಿನ್ ಪೇಜಿಗೆ ಬರಬೇಕಾಗುತ್ತೆ. ಕ್ಲಿಕ್ ಟು ಸೈನ್ ಇನ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ಆಮೇಲೆ ರೋಲ್ ನಂಬರು, ಆಮೇಲೆ ಸೆಲೆಕ್ಟ್ ಪಾಸಿಂಗ್ ಇಯರು, ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚಾ ಹಾಕಿ ಸೈನ್ ಇನ್ ಮಾಡಿದರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಇವೆಲ್ಲ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.